ಹಾಯ್ ಎಲ್ರಿಗೂ ನಮಸ್ಕಾರ. ಶೇರ್ ಮಾರ್ಕೆಟಿಂಗ್ ಕನ್ನಡ ಚಾನೆಲ್ಗೆ ನಿಮಗೆ ಸ್ವಾಗತ. ಜೂನ್ 6ರ ಮಾರ್ಕೆಟ್ ಅಪ್ಡೇಟ್ನ ಅಬ್ಸರ್ವ್ ಮಾಡೋದಾದರೆ ಕಂಟಿನ್ಯೂಸ್ ಎರಡನೇ ದಿನ ಮಾರ್ಕೆಟ್ನಲ್ಲಿ ಒಳ್ಳೆ ಒಂದು ಪಾಸಿಟಿವ್ ಸೆಂಟಿಮೆಂಟ್ ನೋಡೋದಕ್ಕೆ ಸಿಕ್ಕಿದೆ. ನಿಫ್ಟಿ ಎಕ್ಸ್ಪೈರಿ ದಿನ ಒಳ್ಳೆ ಒಂದು ಕ್ಲೋಸಿಂಗ್ ಮಾರ್ಕೆಟ್ನಲ್ಲಿ ನೋಡೋದಕ್ಕೆ ಸಿಗ್ತದೆ. ನಿಫ್ಟಿ 22,800 ಲೆವೆಲ್ನ ಮೇಲ್ಗಡೆ ಕ್ಲೋಸಿಂಗನ್ನು ಕೊಟ್ಟಿದೆ. 201 ಪಾಯಿಂಟ್ಗಳ ಅಪ್ಸೈಡ್ ಇವತ್ತು ನಿಫ್ಟಿಯಲ್ಲಿ ನೋಡೋದಕ್ಕೆ ಸಿಕ್ತು. ಸೆನ್ಸೆಕ್ಸ್ ಕೂಡ 75,000 ಲೆವೆಲ್ನ ಮೇಲ್ಗಡೆ ಕ್ಲೋಸಿಂಗನ್ನು ಕೊಟ್ಟಿದೆ. 692 ಪಾಯಿಂಟ್ಗಳ ಗೇನ್ ಸೆನ್ಸೆಕ್ಸಲ್ಲಿ ನೋಡೋದಕ್ಕೆ ಸಿಗ್ತದೆ. ಬ್ಯಾಂಕ್ ನಿಫ್ಟಿ ಕೂಡ 237 ಪಾಯಿಂಟ್ಗಳ ಗೇನ್ನೊಂದಿಗೆ ಕ್ಲೋಸಿಂಗನ್ನು ಕೊಟ್ಟಿದೆ. ಮಂಗಳವಾರ ಮಾರ್ಕೆಟ್ನಲ್ಲಿ ಏನು ವೀಕ್ನೆಸ್ ನೋಡೋದಕ್ಕೆ ಸಿಕ್ಕಿತ್ತು ಅದನ್ನು ಎರಡೇ ದಿನಗಳಲ್ಲಿ ಮಾರ್ಕೆಟ್ ಕವರ್ ಮಾಡಿದೆ. ಸೊ ಎಲೆಕ್ಷನ್ ರಿಸಲ್ಟ್ನ ನಂತರ ಮಾರ್ಕ್ ಮೊಬಿಯಾಸ್ ಅವರು ತಮ್ಮ ಒಂದು ಸ್ಟೇಟ್ಮೆಂಟ್ ಅನ್ನು ಮಾರ್ಕೆಟ್ನ ಬಗ್ಗೆ ಕೊಟ್ಟಿದ್ದಾರೆ. ಮಾರ್ಕ್ ಮೊಬಿಯಾಸ್ ಕ್ಯಾಪಿಟಲ್ನ ಫಂಡ್ ಮ್ಯಾನೇಜರ್ ಆಗಿರ್ತಾರೆ. ಟಿನ್ನರ್ ಮೋದಿ 3.0 ನಲ್ಲಿ ಕೂಡ ಮಾರ್ಕೆಟ್ನಲ್ಲಿ ಬುಲ್ ರನ್ ಇರುತ್ತೆ ಅನ್ನೋದು ಅವರ ಒಂದು ಸ್ಟೇಟ್ಮೆಂಟ್ ಆಗಿರುತ್ತೆ. ಸೊ ಕೆಪೆಕ್ಸ್ ಪ್ಲಾನ್ಗಳು ಕಂಟಿನ್ಯೂ ಆಗುತ್ತೆ. ಇನ್ಫ್ರಾಸ್ಟ್ರಕ್ಚರಲ್ ಡೆವಲಪ್ಮೆಂಟ್ ಅನ್ನು ಏನು ಮೋದಿ 2.0 ಮಾಡಿತ್ತು ಅದೇ ರೀತಿಯ ಒಂದು ಪ್ಲಾನ್ಸ್ಗಳು 3.0 ನಲ್ಲೂ ಕೂಡ ನೋಡೋದಕ್ಕೆ ಸಿಗುತ್ತೆ ಅಂತ ತಮ್ಮ ಒಂದು ಟಾರ್ಗೆಟ್ ಅನ್ನು ಸೆನ್ಸೆಕ್ಸ್ಗೆ ಕೊಟ್ಟಿದ್ದಾರೆ. ಮುಂದಿನ 5 ವರ್ಷದ ಒಳಗಾಗಿ ಸೆನ್ಸೆಕ್ಸ್ 1 ಲಕ್ಷ ಮಾರ್ಕ್ ಅನ್ನು ರೀಚ್ ಮಾಡುತ್ತೆ ಅಂತ ಅವರು ಹೇಳಿದ್ದಾರೆ. ಸೊ ಈ ಒಂದು ಸ್ಟೇಟ್ಮೆಂಟ್ ಅನ್ನು ನಾವು ಕೂಡ ಅಕ್ಸೆಪ್ಟ್ ಮಾಡ್ಕೋಬೇಕಾಗುತ್ತೆ. ಯಾಕೆಂದ್ರೆ 2014ರಲ್ಲಿ ಸೆನ್ಸೆಕ್ಸ್ 25,000 ಲೆವೆಲ್ನ ಅರೌಂಡ್ ಅಲ್ಲಿ ಇತ್ತು. ಆ ಒಂದು ಲೆವೆಲ್ನಿಂದ ಈಗ 75,000 ಲೆವೆಲ್ಗೆ ಬಂದಿದೆ. ಸೊ ಕಳೆದ 10 ವರ್ಷಗಳಲ್ಲಿ 50,000 ಪಾಯಿಂಟ್ಗಳ ಜಂಪ್ ಸೆನ್ಸೆಕ್ಸ್ ಅಲ್ಲಿ ನೋಡೋದಕ್ಕೆ ಸಿಕ್ಕಿದೆ. ಆದ್ರಿಂದ ಮುಂದಿನ 5 ವರ್ಷಗಳಲ್ಲಿ ಮತ್ತೆ ಸೆನ್ಸೆಕ್ಸ್ 25,000 ಪಾಯಿಂಟ್ಗಳ ರ್ಯಾಲಿಯನ್ನ ಕೊಡಬಹುದು. ಬಟ್ ಮಾರ್ಕೆಟ್ ಈವೆಂಟ್ಸ್ಗಳು ಕೂಡ ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಮಾರ್ಕೆಟ್ನಲ್ಲಿ ಯಾವ ರೀತಿಯ ಈವೆಂಟ್ಸ್ ಬರುತ್ತೆ ಅದನ್ನು ನಾವು ಪ್ರೆಡಿಕ್ಟ್ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗೆ ಮಂಗಳವಾರ ಕರೆಕ್ಷನ್ ಬಂದಾಗ ಸಾಕಷ್ಟು ಜನ ಹೇಳಿದ್ರಿ 70,000 1 ಲಕ್ಷದ ಲಾಸ್ ಆಗಿದೆ ಅಂತ. ಎಲ್ಲಿವರೆಗೂ ನೀವು ನಿಮ್ಮ ಪೋರ್ಟ್ಫೋಲಿಯೋನಲ್ಲಿರುವಂಥ ಶೇರ್ಸ್ಗಳನ್ನು ಲಾಸಲ್ಲಿ ಸೆಲ್ ಮಾಡೋದಿಲ್ಲ ಅಲ್ಲಿವರೆಗೂ ನಿಮಗೆ ಆ ಲಾಸ್ ಆಗೋದಿಲ್ಲ. ಜಸ್ಟ್ ಪೋರ್ಟ್ಫೋಲಿಯೋ ನೆಗೆಟಿವ್ ಆಗಿರುತ್ತೆ. ಬಟ್ ಮಾರ್ಕೆಟ್ ರಿಕವರ್ ಆದಾಗ ಮತ್ತೆ ಪೋರ್ಟ್ಫೋಲಿಯೋ ನಿಮಗೆ ಗ್ರೀನಲ್ಲಿ ಕಾಣಿಸುತ್ತೆ. ಆದ್ದರಿಂದ ಮಾರ್ಕೆಟ್ನಲ್ಲಿ ವೀಕ್ನೆಸ್ ಇದ್ದಾಗ ಒಳ್ಳೊಳ್ಳೆ ಸ್ಟಾಕ್ಗಳನ್ನು ಎಸ್ಪೆಷಲಿ ನಿಮ್ಮ ಪೋರ್ಟ್ಫೋಲಿಯೋನಲ್ಲಿರುವಂಥ ಸ್ಟಾಕ್ಗಳನ್ನು ಆವರೇಜ್ ಮಾಡ್ಕೋಬೇಕಾಗುತ್ತೆ. ಮಾರ್ಕೆಟ್ ಗೇನ್ ಆದಾಗ ನಿಮ್ಮ ಪೋರ್ಟ್ಫೋಲಿಯೋನಲ್ಲಿ ಮತ್ತಷ್ಟು ಒಳ್ಳೆಯ ಒಂದು ಜಂಪ್ ಇರುತ್ತೆ. ಸೊ ಮಾರ್ಕೆಟ್ನಲ್ಲಿ ಯಾವುದೇ ರೀತಿಯ ಕಂಡೀಷನ್ ಇರಲಿ ನಮ್ಮ ಒಂದು ಇನ್ವೆಸ್ಟ್ಮೆಂಟ್ ಜರ್ನಿ ಏನಿದೆ ಅದು ಕಂಟಿನ್ಯೂ ಆಗಬೇಕಾಗುತ್ತೆ. ಅದನ್ನೇ ಮಾರ್ಕ್ ಮೊಬಿಯಾಸ್ ಅವರು ಕೂಡ ಹೇಳಿದ್ದಾರೆ. ನೀವು ಡಿಮ್ಯಾಟ್ ಅಕೌಂಟನ್ನು ಓಪನ್ ಮಾಡಿಸ್ತೀರಾ ಅಂದರೆ ಎಮ್ ಸ್ಟಾಕಲ್ಲಿ ಡಿಮ್ಯಾಟ್ ಅಕೌಂಟನ್ನು ಓಪನ್ ಮಾಡಿಸ್ಬೋದಾಗುತ್ತೆ. ಎಮ್ ಸ್ಟಾಕ್ ಮಿರಾಯ್ ಸೆಟ್ ಅವರ ಪ್ರಾಡಕ್ಟ್ ಆಗಿದೆ. ಎಮ್ ಸ್ಟಾಕ್ನಲ್ಲಿ ಕಳೆದ 1 ವರ್ಷದಲ್ಲಿ 145 ಕೋಟಿಗೂ ಹೆಚ್ಚಿನ ಬ್ರೋಕರೇಜಸ್ ಸೇವ್ ಆಗಿದೆ. ಹಾಗೆ 1 ವರ್ಷದಲ್ಲಿ 10 ಲಕ್ಷ ಕ್ಲೈಂಟ್ಗಳನ್ನು ಎಮ್ ಸ್ಟಾಕ್ ಆ್ಯಡ್ ಮಾಡಿದ್ದಾರೆ. ನೀವು ಎಮ್ ಸ್ಟಾಕ್ನಲ್ಲಿ ಡಿಮ್ಯಾಟ್ ಅಕೌಂಟ್ ಓಪನ್ ಮಾಡಿಸ್ತೀರಾ ಅಂದರೆ ಲೈಫ್ ಟೈಮ್ ಯಾವುದೇ ರೀತಿಯ ಬ್ರೋಕರೇಜಸ್ ಇರೋದಿಲ್ಲ. ಬಟ್ ನೀವು ಅಕೌಂಟನ್ನು ಓಪನ್ ಮಾಡಿಸುವಾಗ 999 ರೂಪಾಯಿಯ ಇನಿಷಿಯಲ್ ಪೇಮೆಂಟನ್ನು ಮಾಡಬೇಕಾಗುತ್ತೆ. ಇನಿಷಿಯಲ್ ಪೇಮೆಂಟನ್ನು ಮಾಡಿದ್ರೆ ನಿಮಗೆ ಲೈಫ್ ಲಾಂಗ್ ಯಾವುದೇ ರೀತಿಯಲ್ಲಿ ಬ್ರೋಕರೇಜಸ್ ಅಪ್ಲೈ ಆಗೋದಿಲ್ಲ. ಎಮ್ ಸ್ಟಾಕ್ನಲ್ಲಿ ಯಾವುದೇ ರೀತಿಯ ಅಕೌಂಟ್ ಓಪನಿಂಗ್ ಚಾರ್ಜಸ್ ಇಲ್ಲದೇ ಡಿಮ್ಯಾಟ್ ಅಕೌಂಟನ್ನು ಕೂಡ ನೀವು ಓಪನ್ ಮಾಡ್ಬೋದು. ಬಟ್ ಇಲ್ಲಿ ನಿಮಗೆ ರೆಗ್ಯುಲರ್ ಬ್ರೋಕರೇಜ್ಗಳು ಅಪ್ಲಿಕೇಬಲ್ ಆಗುತ್ತೆ. ಸೊ 999 ರೂಪಾಯಿಯ ಅಕೌಂಟ್ ಒಂದು ಸೂಟೇಬಲ್ ಅಕೌಂಟ್ ಆಗಿರುತ್ತೆ. ಅದರ ಜೊತೆಯಲ್ಲಿ ಮತ್ತೆ 999 ರೂಪಾಯಿಯ ಆಪ್ಷನಲ್ ಪೇಮೆಂಟನ್ನು ಮಾಡಿದ್ರೆ ನಿಮಗೆ ಪ್ರತಿ ಕ್ವಾರ್ಟರ್ನಲ್ಲಿ 120 ರೂಪಾಯಿಯ AMC ಚಾರ್ಜಸ್ ಏನು ಅಪ್ಲಿಕೇಬಲ್ ಆಗುತ್ತೆ ಅದನ್ನು ಕೂಡ ನೀವು ಅವಾಯ್ಡ್ ಮಾಡಬಹುದಾಗುತ್ತೆ. ಎಮ್ ಸ್ಟಾಕ್ ನಲ್ಲಿ ನೀವು ಡೆಲಿವರಿಯಲ್ಲಿ ಶೇರ್ಸ್ ಅನ್ನ ಪರ್ಚೇಸ್ ಮಾಡಿದ್ರೆ ಇಂಟ್ರಾಡೇ ಫ್ಯೂಚರ್ ಅಂಡ್ ಆಪ್ಷನ್ಸ್ ETF ಟ್ರೇಡಿಂಗ್ ಯಾವುದೇ ಒಂದು ಸೆಗ್ಮೆಂಟ್ ಅಲ್ಲಿ ಟ್ರೇಡ್ ಮಾಡಿದ್ರು ಕೂಡ ಯಾವುದೇ ರೀತಿಯ ಬ್ರೋಕರೇಜಸ್ ಅಪ್ಲಿಕೇಬಲ್ ಆಗೋದಿಲ್ಲ. ಬಟ್ ಬೇರೆ ಬ್ರೋಕರೇಜ್ಗಳು ಎಲ್ಲ ಸೆಗ್ಮೆಂಟ್ ಅಲ್ಲಿ ಬ್ರೋಕರೇಜ್ಗಳನ್ನು ಚಾರ್ಜ್ ಮಾಡ್ತಾರೆ. ಬಟ್ ಎಮ್ ಸ್ಟಾಕ್ ನಲ್ಲಿ ನೀವು DP ಚಾರ್ಜಸ್ಗಳು ಹಾಗೇನೆ ಸೆಬಿ ರಿಲೇಟೆಡ್ ಚಾರ್ಜಸ್ ಏನಿರುತ್ತೆ ಅದನ್ನು ಮಾತ್ರ ಪೇ ಮಾಡಬೇಕಾಗಿರುತ್ತೆ. ಹಾಗೆ ನೀವು ಆಪ್ಷನ್ ಟ್ರೇಡರ್ ಆಗಿದ್ರೆ ಪ್ರತಿಯೊಂದು ಲಾಟ್ ಆಪ್ಷನ್ ಬೈಯಿಂಗ್ ಅಥವಾ ಸೆಲ್ಲಿಂಗ್ ನ ಮೇಲೆ 20 ರೂಪಾಯಿಯ ಬ್ರೋಕರೇಜ್ ಅನ್ನ ಕೊಡಬೇಕಾಗುತ್ತೆ. ಪ್ರತಿದಿನ 10 ಲಾಟ್ಗಳ ಟ್ರೇಡಿಂಗ್ ಅನ್ನ ಮಾಡಿದ್ರೆ ನೀವು 48,000 ಬ್ರೋಕರೇಜ್ ಅನ್ನ ಈ ಒಂದು ಪ್ಲಾಟ್ಫಾರ್ಮ್ ನಲ್ಲಿ ಸೇವ್ ಮಾಡಬಹುದಾಗುತ್ತೆ. ಹಾಗೆ ಎಮ್ ಸ್ಟಾಕ್ ಒಂದು ಅಟ್ರಾಕ್ಟಿವ್ ವೆಬ್ ಅಪ್ಲಿಕೇಶನ್ ಮತ್ತೆ ಮೊಬೈಲ್ ಅಪ್ಲಿಕೇಶನ್ ಅನ್ನು ಪ್ರೊವೈಡ್ ಮಾಡ್ತಾರೆ. ಇದರಿಂದ ನೀವು ಸ್ಟಾಕ್ಗಳಲ್ಲಿ ಈಸಿಯಾಗಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಬಹುದಾಗುತ್ತೆ. ಹಾಗೆ ಫ್ಯೂಚರ್ ಅಂಡ್ ಆಪ್ಷನ್ಸ್ ಅಲ್ಲಿ ಟ್ರೇಡಿಂಗ್ ಅನ್ನ ಮಾಡೋದಕ್ಕೆ ಬೆಸ್ಟ್ ಪ್ಲಾಟ್ಫಾರ್ಮ್ ಆಗಿರುತ್ತೆ. ಹಾಗೆ ಈ ಒಂದು ಪ್ಲಾಟ್ಫಾರ್ಮ್ ನಲ್ಲಿ ನೀವು ಕರೆನ್ಸಿ ಟ್ರೇಡಿಂಗ್ ಅನ್ನು ಕೂಡ ಮಾಡಬಹುದಾಗುತ್ತೆ. ಎಮ್ ಸ್ಟಾಕ್ ಇ ಮಾರ್ಜಿನ್ ಫೆಸಿಲಿಟಿಯನ್ನು ಕೂಡ ಪ್ರೊವೈಡ್ ಮಾಡ್ತಾರೆ. ಇಂಡಸ್ಟ್ರಿಯಲ್ಲಿ ಅತಿ ಕಡಿಮೆ ಇಂಟ್ರೆಸ್ಟ್ ರೇಟ್ ಅನ್ನು ಇವರು ಚಾರ್ಜ್ ಮಾಡ್ತಾರೆ. 700ಕ್ಕೂ ಹೆಚ್ಚಿನ ಸ್ಟಾಕ್ಗಳಲ್ಲಿ ನೀವು ಇ ಮಾರ್ಜಿನ್ ಫೆಸಿಲಿಟಿಯನ್ನು ಬಳಸ್ಕೋಬಹುದಾಗುತ್ತೆ. ಹಾಗೆ ನೀವು IPO ನಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡ್ತೀರಾ ಅಂದ್ರೂ ಕೂಡ ಈ ಒಂದು ಪ್ಲಾಟ್ಫಾರ್ಮ್ ನಲ್ಲಿ ಈಸಿಯಾಗಿ IPO ಗಳಿಗೆ ಅಪ್ಲಿಕೇಶನ್ ಅನ್ನು ಹಾಕಬಹುದಾಗುತ್ತೆ. ಮ್ಯೂಚುವಲ್ ಫಂಡ್ಗಳಲ್ಲಿ ಕೂಡ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಬಹುದಾಗುತ್ತೆ. ಸೊ ಎಮ್ ಸ್ಟಾಕ್ ನಲ್ಲಿ ನೀವು ಡಿಮ್ಯಾಟ್ ಅಕೌಂಟ್ ಅನ್ನು ಓಪನ್ ಮಾಡ್ತೀರಾ ಅಂದ್ರೆ ಲಿಂಕ್ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಅವೈಲೇಬಲ್ ಇರುತ್ತೆ. ನಿಫ್ಟಿಯ ಟಾಪ್ ಗೇನರ್ಸ್ ಮತ್ತು ಲೂಸರ್ಸ್ ಅನ್ನು ಅಬ್ಸರ್ವ್ ಮಾಡಿದಾಗ HCL ಟೆಕ್ ಇವತ್ತು ಟಾಪ್ ಗೇನರ್ ಆಗಿತ್ತು. 4% ಅಪ್ಸೈಡ್ HCL ಟೆಕ್ ಅಲ್ಲಿ ನೋಡೋದಕ್ಕೆ ಸಿಕ್ಕಿದೆ. ಟೆಕ್ ಮಹೀಂದ್ರ ಕೂಡ 4% ಗೇನ್ ಆಗಿದೆ. ಸೊ IT ಸೆಕ್ಟರ್ನ ಸ್ಟಾಕ್ಗಳಲ್ಲಿ ಇವತ್ತು ಒಳ್ಳೆ ಒಂದು ಪಾಸಿಟಿವ್ ಸೆಂಟಿಮೆಂಟ್ ನೋಡೋದಕ್ಕೆ ಸಿಕ್ತು. SBI ಲೈಫ್ 3.5%ಗೂ ಹೆಚ್ಚಾಗಿ ಅಪ್ಸೈಡ್ನೊಂದಿಗೆ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ಶ್ರೀರಾಮ್ ಫೈನಾನ್ಸ್ ಅಲ್ಲಿ ಕೂಡ 3.5% ಗೇನ್ ನೋಡೋದಕ್ಕೆ ಸಿಕ್ಕಿದೆ. SBI ನಲ್ಲಿ ಕೂಡ ಸಾಕಷ್ಟು ವೀಕ್ನೆಸ್ ನೋಡೋದಕ್ಕೆ ಸಿಕ್ಕಿತ್ತು. ಇವತ್ತು ಸ್ಟಾಕ್ ರಿಕವರ್ ಆಗಿದೆ. 3.5% ಅಪ್ಸೈಡ್ನೊಂದಿಗೆ SBI ಕ್ಲೋಸ್ ಆಯಿತು.
ಟಾಪ್ ಲೂಸರ್ ಲಿಸ್ಟ್ನಲ್ಲಿ ಇಂಡಾಲ್ಕೋ ನೋಡೋದಕ್ಕೆ ಸಿಕ್ತು. ಇಂಡಾಲ್ಕೋನಲ್ಲಿ ನಿನ್ನೆ ಒಳ್ಳೆಯ ಒಂದು ಪಾಸಿಟಿವ್ ಸೆಂಟಿಮೆಂಟ್ ಇತ್ತು, ಬಟ್ ಇವತ್ತು ಸ್ವಲ್ಪ ಪ್ರಾಫಿಟ್ ಬುಕಿಂಗ್ ಬಂದಿದೆ. ಅದೇ ರೀತಿಯಲ್ಲಿ ಹೀರೋ ಮೋಟೋಕಾರ್ಪಲ್ಲಿ ಕೂಡ ಅಷ್ಟೇ ಒಂದು ಪ್ರಾಫಿಟ್ ಬುಕಿಂಗ್ ಬರ್ತಿರೋದು ಕಾಣಿಸ್ತಿದೆ. ಸೊ ಸ್ಟಾಕ್ ಪ್ರೈಸ್ನಲ್ಲಿ ಸಾಕಷ್ಟು ಜಂಪ್ ಇತ್ತು, ಹೈಯರ್ ಲೆವೆಲ್ನಲ್ಲಿ ಪ್ರಾಫಿಟ್ ಬುಕಿಂಗ್ ಬಂದಿದೆ. ಹಾಗೆ ನಿನ್ನೆ ಹೇಳಿದ ರೀತಿಯಲ್ಲಿ FMCG ಸೆಕ್ಟರ್ನ ಸ್ಟಾಕ್ಗಳಲ್ಲಿ ಪ್ರಾಫಿಟ್ ಬುಕಿಂಗ್ ಎಕ್ಸ್ಪೆಕ್ಟೆಡ್ ಇರುತ್ತೆ. ಓವರಾಲ್ ಎಲ್ಲ ಸೆಕ್ಟರ್ಗಳು ಚೆನ್ನಾಗಿ ಪರ್ಫಾರ್ಮ್ ಮಾಡೋದಕ್ಕೆ ಸ್ಟಾರ್ಟ್ ಆದಾಗ FMCGನಲ್ಲಿ ಫಾರ್ಮಾನಲ್ಲಿ ಪ್ರಾಫಿಟ್ ಬುಕಿಂಗ್ ಬರುತ್ತೆ. ಸೊ HUL 2% ಕರೆಕ್ಟ್ ಆಗಿದೆ. ನೆಸ್ಲೆನಲ್ಲಿ ಕೂಡ 1.5% ಕರೆಕ್ಷನ್ ನೋಡೋದಕ್ಕೆ ಸಿಕ್ಕಿದೆ. ಏಷ್ಯನ್ ಪೇಂಟ್ಸ್ ಕೂಡ ಇವತ್ತು 2% ಕರೆಕ್ಟ್ ಆಯಿತು. HDFC ಬ್ಯಾಂಕಲ್ಲಿ $3.5 ಬಿಲಿಯನ್ ಇನ್ಫ್ಲೋ ಎಕ್ಸ್ಪೆಕ್ಟೇಷನ್ ಇರುತ್ತೆ ಅಂತ UBS ಪ್ರಿಡಿಕ್ಟ್ ಮಾಡ್ತಿದ್ದಾರೆ. ಆಗಸ್ಟ್ ತಿಂಗಳಲ್ಲಿ MSCI ಇಂಡಿಯಾ ಇಂಡೆಕ್ಸ್ನ ರೀಬ್ಯಾಲೆನ್ಸಿಂಗ್ ಆಗುತ್ತೆ. ಈ ಒಂದು ರೀಬ್ಯಾಲೆನ್ಸಿಂಗ್ನಲ್ಲಿ HDFC ಬ್ಯಾಂಕ್ನ ವೆಯ್ಟೇಜ್ ಇನ್ಕ್ರೀಸ್ ಆಗಿ ಒಳ್ಳೆ ಒಂದು ಇನ್ಫ್ಲೋನ ಎಕ್ಸ್ಪೆಕ್ಟೇಷನ್ ಇರುತ್ತೆ ಅನ್ನೋದು UBSನ ಒಂದು ಪ್ರಿಡಿಕ್ಷನ್ ಆಗಿದೆ. ರೀಸೆಂಟಾಗಿ ಮೆಕ್ವೆರಿ ಕೂಡ ಇದೇ ರೀತಿ ಒಂದು ಪ್ರಿಡಿಕ್ಷನ್ ಅನ್ನು ಮಾಡಿದ್ರು, ಬಟ್ ಅವರು $5.2 ಬಿಲಿಯನ್ ಇನ್ಫ್ಲೋ HDFC ಬ್ಯಾಂಕಲ್ಲಿ ಬರ್ಬೋದು ಅಂತ ಪ್ರಿಡಿಕ್ಟ್ ಮಾಡಿದ್ರು. ಈಗ UBS ಸ್ವಲ್ಪ ಕಡಿಮೆ ಪ್ರಿಡಿಕ್ಷನ್ ಅನ್ನೇ ಮಾಡಿದ್ದಾರೆ, ಬಟ್ ಬೇರೆ ಇಂಡೆಕ್ಸ್ಗಳಿಂದ ಹೆಚ್ಚಿನ ಒಂದು ಇನ್ಫ್ಲೋ HDFC ಬ್ಯಾಂಕಲ್ಲಿ ಬರ್ಬೋದು ಅನ್ನೋದು UBSನ ಒಂದು ವ್ಯೂ ಆಗಿರುತ್ತೆ. ಮೇನಲ್ಲಿ ಕೂಡ MSCI ಇಂಡೆಕ್ಸ್ನ ರೀಬ್ಯಾಲೆನ್ಸಿಂಗ್ ಆಗಿತ್ತು. ಆಗ HDFC ಬ್ಯಾಂಕಲ್ಲಿ ಸಾಕಷ್ಟು ಫಾರಿನ್ ಇನ್ವೆಸ್ಟ್ಮೆಂಟ್ ಆಲ್ರೆಡಿ ಬಂದಿತ್ತು. ಈಗ ಮೇ ತಿಂಗಳಲ್ಲಿ ಸ್ವಲ್ಪ ಪ್ರಾಫಿಟ್ ಬುಕಿಂಗ್ಗಳು ಬಂದಿರೋದ್ರಿಂದ ಸೊ ಇನ್ನು ಕೂಡ ಫಾರಿನ್ ಇನ್ವೆಸ್ಟ್ಮೆಂಟ್ಗೆ ಅವಕಾಶ ಇದೆ. ಆದ್ದರಿಂದ MSCI ಇಂಡೆಕ್ಸ್ನಲ್ಲಿ ವೆಯ್ಟೇಜ್ ಇನ್ಕ್ರೀಸ್ ಆಗುವಂಥ ಎಲ್ಲ ಚಾನ್ಸಸ್ಗಳು ಆಗಸ್ಟ್ನಲ್ಲಿ ಇರುತ್ತೆ. ಆದ್ದರಿಂದ ಒಳ್ಳೆಯ ಒಂದು ಇನ್ಫ್ಲೋನ ಎಕ್ಸ್ಪೆಕ್ಟೇಷನ್ ಇರುತ್ತೆ. ಇನ್ಫ್ಲೋ ಬರುತ್ತೆ ಅಂದಾಗ ಸ್ಟಾಕ್ ಪ್ರೈಸ್ನಲ್ಲಿ ಕೂಡ ಮೊಮೆಂಟಮನ್ನು ಎಕ್ಸ್ಪೆಕ್ಟ್ ಮಾಡ್ಬೋದಾಗುತ್ತೆ. ಸೊ ಆ ಒಂದು ಸಂದರ್ಭದಲ್ಲಿ ಸ್ವಲ್ಪ DISಗಳು ಪ್ರಾಫಿಟ್ ಬುಕಿಂಗ್ ಮಾಡ್ಕೊಳ್ಳುವಂಥ ಚಾನ್ಸಸ್ ಕೂಡ ಇರುತ್ತೆ. ITC ಸ್ಟಾಕನ್ನು ಆಮ್ಕೆ ಗ್ಲೋಬಲ್ ಡೌನ್ಗ್ರೇಡ್ ಮಾಡಿದ್ದಾರೆ, ಹಾಗೆ ಟಾರ್ಗೆಟ್ ಪ್ರೈಸನ್ನು ಕೂಡ ಕಡಿಮೆ ಮಾಡಿದ್ದಾರೆ. ಈ ಮುಂಚೆ ಅವರು 510 ಟಾರ್ಗೆಟ್ ಪ್ರೈಸನ್ನು ಕೊಟ್ಟಿದ್ದು ಬೈ ರೆಕಮೆಂಡೇಶನ್ ಅನ್ನು ಕೊಟ್ಟಿದ್ರು. ಈಗ ಆಡ್ ರೇಟಿಂಗ್ ಅನ್ನು ಕೊಟ್ಟು 460 ಟಾರ್ಗೆಟ್ ಪ್ರೈಸನ್ನು ಕೊಡ್ತಾ ಇದ್ದಾರೆ. ಮೇಜರ್ ಆಗಿ Q4ನಲ್ಲಿ ಅಷ್ಟೊಳ್ಳೆ ರಿಸಲ್ಟ್ಸ್ ಬಂದಿರಲಿಲ್ಲ. ಸಿಗರೆಟ್ ಡಿಮ್ಯಾಂಡ್ ಕಡಿಮೆ ಆಗಿತ್ತು, ಮಾರ್ಜಿನ್ ಸ್ಟ್ರೆಸ್ ಕೂಡ ಇತ್ತು. ಹಾಗೆ ಪೇಪರ್ ಬಿಸ್ನೆಸ್ನಲ್ಲಿ ಕೂಡ ಸಾಕಷ್ಟು ಮಾರ್ಜಿನ್ ವೀಕ್ನೆಸ್ ನೋಡೋದಕ್ಕೆ ಸಿಕ್ಕಿತ್ತು. ಆಗ್ರಿ ಬಿಸ್ನೆಸ್ನಲ್ಲಿ ಕೂಡ ಸ್ವಲ್ಪ ಪ್ಯಾನಿಕ್ ನೋಡೋದಕ್ಕೆ ಸಿಕ್ಕಿತ್ತು. ಆದ್ದರಿಂದ ಮುಂದಿನ ಕ್ವಾರ್ಟರ್ಗಳಲ್ಲಿ ಕೂಡ ಆ ಪ್ಯಾನಿಕ್ ಕಂಟಿನ್ಯೂ ಆಗ್ಬೋದು ಅನ್ನೋದು ಆಮ್ಕೆ ಗ್ಲೋಬಲ್ನ ವ್ಯೂ ಆಗಿರುತ್ತೆ. ಬಟ್ ಇವತ್ತು ITC ಒಳ್ಳೆ ಒಂದು ಪಾಸಿಟಿವ್ ಕ್ಲೋಸಿಂಗ್ ಅನ್ನೇ ಕೊಟ್ಟಿದೆ. 1.5% ಅಪ್ಸೈಡ್ನೊಂದಿಗೆ ITC ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ಇದಕ್ಕೆ ರೀಸನ್ ITCಯ ಶೇರ್ ಹೋಲ್ಡರ್ಸ್ಗಳು ಹೋಟೆಲ್ ಬಿಸ್ನೆಸ್ ಅನ್ನ ಡಿಮರ್ಜ್ ಮಾಡೋದಕ್ಕೆ ಅಪ್ರೂವಲ್ ಅನ್ನ ಕೊಟ್ಟಿದ್ದಾರೆ. ITC ತಮ್ಮ ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿದಾಗ ಶೇರ್ ಹೋಲ್ಡರ್ಸ್ಗಳ ಅಪ್ರೂವಲ್ಗೆ ವೋಟಿಂಗ್ ಅನ್ನ ಪ್ಲಾನ್ ಅನ್ನ ಮಾಡಿದ್ರು. ಆ ಒಂದು ವೋಟಿಂಗ್ ಕಂಪ್ಲೀಟ್ ಆಗಿದೆ. 99.6% ಶೇರ್ ಹೋಲ್ಡರ್ಸ್ಗಳು ಡಿಮರ್ಜರ್ನ ಫೇವರ್ ಆಗಿ ವೋಟಿಂಗ್ ಅನ್ನು ಮಾಡಿದ್ದಾರೆ. ಕೇವಲ 0.4% ಮಾತ್ರ ಅಗೇನ್ಸ್ಟ್ ಆಗಿ ವೋಟಿಂಗ್ ಅನ್ನು ಮಾಡಿದ್ದಾರೆ. ಡಿಮರ್ಜರ್ನಂಥ ಡಿಸಿಷನ್ ಅನ್ನು ತಗೋಬೇಕು ಅಂದಾಗ ಅಟ್ಲೀಸ್ಟ್ 75% ವೋಟಿಂಗ್ಗಳು ಫೇವರ್ ಆಗಿ ಬರಬೇಕಾಗುತ್ತೆ. ಬಟ್ ಇಲ್ಲಿ 99.6% ವೋಟಿಂಗ್ ITCಯ ಡಿಮರ್ಜರ್ ಫೇವರ್ನಲ್ಲಿ ಬಂದಿದೆ. ಆದ್ದರಿಂದ ಮುಂದಿನ 1 ವರ್ಷದ ಒಳಗಾಗಿ ITC ತಮ್ಮ ಹೋಟೆಲ್ ಬಿಸ್ನೆಸ್ ಅನ್ನ ಡಿಮರ್ಜ್ ಮಾಡುವಂಥ ಚಾನ್ಸಸ್ ಇರುತ್ತೆ. ಹಾಗೆ ITCಯಲ್ಲಿ 530ರಿಂದ 540 ಟಾರ್ಗೆಟ್ಸ್ ಕೂಡ ಬ್ರೋಕರೇಜ್ಗಳ ಕಡೆಯಿಂದ ನೋಡೋದಕ್ಕೆ ಸಿಗುತ್ತೆ. BHEL ಸ್ಟಾಕ್ ಪ್ರೈಸ್ನಲ್ಲಿ ಇವತ್ತು ಒಳ್ಳೆ ಒಂದು ಪಾಸಿಟಿವ್ ಸೆಂಟಿಮೆಂಟ್ ನೋಡೋದಕ್ಕೆ ಸಿಕ್ಕಿದೆ. 10% ಜಂಪ್ ಸ್ಟಾಕ್ ಪ್ರೈಸ್ನಲ್ಲಿ ನೋಡೋದಕ್ಕೆ ಸಿಕ್ತು. ಇದಕ್ಕೆ ರೀಸನ್ ಅದಾನಿ ಪವರ್ನ ಕಡೆಯಿಂದ 3,500 ಕೋಟಿಯ ಆರ್ಡರ್ BHELಗೆ ಸಿಕ್ಕಿದೆ. 2 ಥರ್ಮಲ್ ಪವರ್ ಪ್ಲಾಂಟ್ಗಳನ್ನು ಛತ್ತೀಸ್ಗಢನಲ್ಲಿ ಬಿಲ್ಡ್ ಮಾಡೋದಕ್ಕೆ BHELಗೆ ಆರ್ಡರ್ ಸಿಕ್ಕಿದೆ. ಹಾಗೆ ಇವರಿಗೆ ಮಿರ್ಜಾಪುರ್ ಥರ್ಮಲ್ ಎನರ್ಜಿ ಕಡೆಯಿಂದ ಕೂಡ 3,500 ಕೋಟಿಯ ಇನ್ನೊಂದು ಆರ್ಡರ್ ಸಿಕ್ಕಿದೆ. ಸೊ ಓವರಾಲ್ 7,000 ಕೋಟಿಯ ಆರ್ಡರ್ 2 ದಿನದ ಒಳಗಾಗಿ BHELಗೆ ಸಿಗ್ತಾ ಇದೆ. ಸೊ ಒಂದು ಸ್ಟ್ರಾಂಗ್ ಆರ್ಡರ್ ಬುಕ್ BHELನಲ್ಲಿ ಕೂಡ ಕಂಟಿನ್ಯೂ ಆಗ್ತಿದೆ. ಅದೇ ಒಂದು ರೀಸನ್ನಿಂದ ಸ್ಟಾಕ್ ಪ್ರೈಸ್ನಲ್ಲಿ ಒಳ್ಳೆಯ ಒಂದು ಜಂಪ್ ಇವತ್ತು ನೋಡೋದಕ್ಕೆ ಸಿಕ್ತು. ಓವರಾಲ್ ಡಿಫೆನ್ಸ್ ಸೆಕ್ಟರ್ನ ಸ್ಟಾಕ್ಗಳು ಇವತ್ತು ಪಾಸಿಟಿವ್ ಆಗಿತ್ತು. ಸೊ ಸಾಕಷ್ಟು ಪ್ರಾಫಿಟ್ ಬುಕಿಂಗ್ ಡಿಫೆನ್ಸ್ ಸೆಕ್ಟರ್ನ ಸ್ಟಾಕ್ಗಳಲ್ಲಿ ಬಂದಿತ್ತು. ಸೊ ಮತ್ತೆ ಇಂಡಿಯಾ ಗೌರ್ಮೆಂಟೇ ಪವರ್ಗೆ ಬರುತ್ತೆ ಅನ್ನುವಂಥ ಒಂದು ನ್ಯೂಸ್ ಬಂದ್ಮೇಲಿಂದ ಈ ಸ್ಟಾಕ್ಗಳಲ್ಲಿ ಕೂಡ ಒಳ್ಳೆ ಒಂದು ಪಾಸಿಟಿವ್ ಸೆಂಟಿಮೆಂಟ್ ನೋಡೋದಕ್ಕೆ ಸಿಗ್ತದೆ. ಅದೇ ರೀತಿಯಲ್ಲಿ PSU ಸ್ಟಾಕ್ಗಳಲ್ಲಿ ಕೂಡ ಬೌನ್ಸ್ ಬ್ಯಾಕ್ ನೋಡೋದಕ್ಕೆ ಸಿಕ್ಕಿದೆ. ಒಂದೇ ದಿನ BSE PSU ಇಂಡೆಕ್ಸ್ 6% ಗೇನ್ ಆಗಿದೆ. ಸೊ ಮತ್ತೆ PSU ಸ್ಟಾಕ್ಗಳಲ್ಲಿ ಬೈಯಿಂಗ್ ಎಮರ್ಜ್ ಆಗ್ತಾ ಇದೆ. BML, BPCL, ಕೆನರಾ ಬ್ಯಾಂಕ್ನಂಥ ಸ್ಟಾಕ್ಗಳಲ್ಲಿ ಒಳ್ಳೆ ಒಂದು ಜಂಪ್ ಇವತ್ತು ನೋಡೋದಕ್ಕೆ ಸಿಕ್ಕಿದೆ. RVNL ಸ್ಟಾಕ್ ಪ್ರೈಸ್ನಲ್ಲಿ ಕೂಡ 5% ಜಂಪ್ ನೋಡೋದಕ್ಕೆ ಸಿಕ್ತು. RVNLನ ಆರ್ಡರ್ ಬುಕ್ ಕೂಡ ಸ್ಟ್ರಾಂಗ್ ಆಗ್ತಿರೋದು ಕಾಣಿಸ್ತದೆ. ಮತ್ತಷ್ಟು ರೈಲ್ವೆ ಕಾಂಟ್ರಾಕ್ಟ್ಸ್ಗಳು RVNLಗೆ ಸಿಗ್ತದೆ. ಈಸ್ಟರ್ನ್ ರೈಲ್ವೆ ಕಡೆಯಿಂದ ಸೊ ಒಂದು ಬೈಪಾಸ್ ಲೈನ್ ಅನ್ನ ಕನ್ಸ್ಟ್ರಕ್ಟ್ ಮಾಡುವಂಥ ಆರ್ಡರ್ RVNLಗೆ ಸಿಗ್ತದೆ. ಸೊ ಮುಂದಿನ 24 ತಿಂಗಳ ಒಳಗಾಗಿ ಈ ಒಂದು ಆರ್ಡರ್ನ ಕಂಪ್ಲೀಟ್ ಮಾಡ್ತೀವಿ ಅಂತ RVNL ಹೇಳಿದ್ದಾರೆ. ಜೂನ್ 3ಕ್ಕೆ ಕೂಡ 440 ಕೋಟಿಯ ಒಂದು ಆರ್ಡರ್ ಸೌತ್ ಸೆಂಟ್ರಲ್ ರೈಲ್ವೆ ಕಡೆಯಿಂದ RVNLಗೆ ಸಿಕ್ಕಿತು. ಸೊ ಸಾಕಷ್ಟು ಆರ್ಡರ್ಗಳು RVNLಗೆ ಸಿಗ್ತದೆ. ಆದ್ದರಿಂದ RVNLನ ಸ್ಟಾಕ್ ಪ್ರೈಸ್ನಲ್ಲಿ ಕೂಡ ಇವತ್ತು ಒಳ್ಳೆ ಒಂದು ಜಂಪ್ ನಮಗೆ ನೋಡೋದಕ್ಕೆ ಸಿಗ್ತಾ ಇದೆ. ಕ್ರೋನಾಕ್ಸ್ನ ಗ್ರೇ ಮಾರ್ಕೆಟ್ ಪ್ರೀಮಿಯಂ ಸ್ಟೇಬಲ್ ಆಗಿದೆ. 40 ರೂಪಾಯಿಯ ಪ್ರೀಮಿಯಂ ನೋಡೋದಕ್ಕೆ ಸಿಗ್ತದೆ. ನಾಳೆ ಬೆಳಿಗ್ಗೆ ನಮಗೆ IPO ಅಲಾಟ್ಮೆಂಟ್ ನೋಡೋದಕ್ಕೆ ಸಿಗ್ಬೋದು. KFinTech ವೆಬ್ಸೈಟ್ನಲ್ಲಿ ಅಲಾಟ್ಮೆಂಟ್ ಸ್ಟೇಟಸ್ ಅನ್ನು ಚೆಕ್ ಮಾಡ್ಬೋದಾಗುತ್ತೆ. ಅಲಾಟ್ಮೆಂಟ್ ಸ್ಟೇಟಸ್ ಬಂದಾಗ ಟೆಲಿಗ್ರಾಮಲ್ಲಿ ನಾನು ಅಪ್ಡೇಟ್ ಕೂಡ ಮಾಡ್ತೀನಿ. ಯೂನೋ ಮಿಂಡಾ ಸ್ಟಾಕ್ ಪ್ರೈಸ್ನಲ್ಲಿ ಇವತ್ತು 14% ಜಂಪ್ ನೋಡೋದಕ್ಕೆ ಸಿಗ್ತದೆ. ಇದಕ್ಕೆ ರೀಸನ್ ಇವರು ಚೈನೀಸ್ ಕಂಪನಿ ಜೊತೆಯಲ್ಲಿ ಒಂದು ಡೀಲ್ ಅನ್ನು ಸೈನ್ ಮಾಡಿದ್ದಾರೆ. ತಮ್ಮ ಎಲೆಕ್ಟ್ರಿಕ್ ವೆಹಿಕಲ್ 4 ವೀಲರ್
ಪ್ರಾಡಕ್ಟ್ ಪೋರ್ಟ್ಫೋಲಿಯೋನ ಇನ್ನಷ್ಟು ಎಕ್ಸ್ಪ್ಯಾಂಡ್ ಮಾಡ್ಕೊಳ್ಳೋದಕ್ಕೆ ಈ ಒಂದು ಡೀಲನ್ನು ಯುನೋಮಿಂಡಾ ಸೈನ್ ಮಾಡಿದ್ದಾರೆ. ಚೈನಾದ ಇನೋವ್ಯಾನ್ಸ್ ಆಟೋಮೋಟಿವ್ ಅನ್ನುವಂಥ ಕಂಪನಿ ಜೊತೆಯಲ್ಲಿ ಡೀಲ್ ಸೈನ್ ಆಗಿದೆ. ಮುಂದಿನ ದಿನಗಳಲ್ಲಿ ಈ ಕಂಪನಿ ಜೊತೆಯಲ್ಲಿ ಒಂದು ಜಾಯಿಂಟ್ ವೆಂಚರನ್ನು ಸ್ಟಾರ್ಟ್ ಮಾಡುವಂಥ ಪ್ಲಾನ್ಸನ್ನು ಕೂಡ ಯುನೋಮಿಂಡಾ ಹೊಂದಿದ್ದಾರೆ. ಸೊ ಇದು ಯುನೋಮಿಂಡಾ ಕಂಪನಿಗೆ ಪಾಸಿಟಿವ್ ಆಗಿರುತ್ತೆ. ಸೊ ಅದೇ ಒಂದು ರೀಸನ್ನಿಂದ ಸ್ಟಾಕ್ ಪ್ರೈಸ್ನಲ್ಲಿ ಒಳ್ಳೆಯ ಒಂದು ಜಂಪ್ ನಮಗೆ ನೋಡೋದಕ್ಕೆ ಸಿಗ್ತಾ ಇದೆ. ಝೀ ಎಂಟರ್ಟೈನ್ಮೆಂಟ್ನಲ್ಲಿ ಕೂಡ 5.5% ಜಂಪ್ ಇವತ್ತು ನೋಡೋದಕ್ಕೆ ಸಿಕ್ತು. ಝೀ ಎಂಟರ್ಟೈನ್ಮೆಂಟ್ನ ಮ್ಯಾನೇಜ್ಮೆಂಟ್ 2,000 ಕೋಟಿಯ ಫಂಡ್ ರೈಸಿಂಗ್ಗೆ ಅಪ್ರೂವಲ್ ಅನ್ನು ಕೊಟ್ಟಿದ್ದಾರೆ. ಸೊ QIP ಮೂಲಕ ಅಂದರೆ ಕ್ವಾಲಿಫೈಡ್ ಇನ್ಸ್ಟಿಟ್ಯೂಷನಲ್ ಬಯರ್ಸ್ಗಳಿಗೆ ಶೇರ್ಸ್ಗಳನ್ನು ಅಲಾಟ್ ಮಾಡುವ ಮೂಲಕ 2,000 ಕೋಟಿಯ ಫಂಡ್ ರೈಸಿಂಗ್ನ ಪ್ಲಾನ್ಸನ್ನು ಝೀ ಎಂಟರ್ಟೈನ್ಮೆಂಟ್ ಮಾಡಿದ್ದಾರೆ. IEXನ ಸ್ಟಾಕ್ ಪ್ರೈಸ್ನಲ್ಲಿ ಕೂಡ 4% ಜಂಪ್ ನೋಡೋದಕ್ಕೆ ಸಿಕ್ಕಿದೆ. ಮೇ ತಿಂಗಳ ವಾಲ್ಯೂಮ್ಸ್ ಇನ್ಕ್ರೀಸ್ ಆಗಿದೆ. ಇಯರ್ ಆನ್ ಇಯರ್ 29% ಇವರ ಟ್ರೇಡಿಂಗ್ ವಾಲ್ಯೂಮ್ಸ್ ಇನ್ಕ್ರೀಸ್ ಆಗಿದೆ. ಸೊ ಟ್ರೇಡಿಂಗ್ ವಾಲ್ಯೂಮ್ ಇನ್ಕ್ರೀಸ್ ಆಗಿದೆ ಅಂದಾಗ ಇವರ ಮಾರ್ಜಿನ್ಸ್ ಇಂಪ್ರೂವ್ ಆಗಿ ಪ್ರಾಫಿಟ್ನಲ್ಲಿ ಕೂಡ ಜಂಪನ್ನು ಎಕ್ಸ್ಪೆಕ್ಟ್ ಮಾಡ್ಬೋದಾಗುತ್ತೆ. ಅದೇ ಒಂದು ರೀಸನ್ನಿಂದ IEX ಸ್ಟಾಕ್ ಪ್ರೈಸ್ನಲ್ಲಿ ಜಂಪ್ ನೋಡೋದಕ್ಕೆ ಸಿಗ್ತದೆ. IEX ಒಂದು ಬೌನ್ಸ್ ಬ್ಯಾಕ್ ಅನ್ನು ಕೊಡ್ತಾ ಇದೆ. ಬಟ್ ಗೌರ್ಮೆಂಟ್ನ ಪಾಲಿಸಿಗಳು ಎಲ್ಲೋ ಒಂದು ಕಡೆ IEXಗೆ ನೆಗೆಟಿವ್ ಆಗುವಂಥ ಚಾನ್ಸಸ್ಗಳು ಇರುತ್ತೆ. ಸನ್ ಫಾರ್ಮಾ ಒಂದು ಕನ್ಸಿಸ್ಟೆಂಟ್ ಪರ್ಫಾರ್ಮರ್ ಆಗಿದೆ. ರೀಸೆಂಟ್ ಟೈಮ್ನಲ್ಲಿ 1,600ರ ಹೈಯನ್ನು ಕೂಡ ಸನ್ ಫಾರ್ಮಾ ಟಚ್ ಮಾಡಿತ್ತು. ಬಟ್ ಅವರು Q4 ರಿಸಲ್ಟ್ ಅನ್ನು ಡಿಕ್ಲೇರ್ ಮಾಡಿದಾಗ 2025ರ ಫಿನಾನ್ಷಿಯಲ್ ಇಯರ್ನ ಗೈಡೆನ್ಸ್ ಅನ್ನು ಕೂಡ ಪ್ರೊವೈಡ್ ಮಾಡಿದ್ರು. ಆ ಒಂದು ಗೈಡೆನ್ಸ್ನ ಪ್ರಕಾರ ರೆವೆನ್ಯೂ ಸ್ವಲ್ಪ ಫಾಲ್ ಆಗುವಂಥ ಚಾನ್ಸಸ್ ಇದೆ. ಎಬಿಟಾ ಮಾರ್ಜಿನ್ಸ್ ಕೂಡ ಡ್ರಾಪ್ ಆಗುವಂಥ ಚಾನ್ಸಸ್ ಇರುತ್ತೆ. ಆ ಒಂದು ರೀಸನ್ನಿಂದ ಸಾಕಷ್ಟು ಬ್ರೋಕರೇಜ್ಗಳು ಈಗ ಸನ್ ಫಾರ್ಮಾದಲ್ಲಿ ಹೋಲ್ಡ್ ರೇಟಿಂಗ್ ಅಥವಾ ಸೆಲ್ ರೇಟಿಂಗ್ ಅನ್ನು ಇನ್ಕ್ರೀಸ್ ಮಾಡಿದ್ದಾರೆ. ಏಪ್ರಿಲ್ ತಿಂಗಳಲ್ಲಿ 33 ಬೈ ರೆಕಮೆಂಡೇಶನ್ಸ್ ಸನ್ ಫಾರ್ಮಾದಲ್ಲಿ ನೋಡೋದಕ್ಕೆ ಸಿಗ್ತಿತ್ತು. ಅದು ಈಗ 27ಕ್ಕೆ ರಿಡ್ಯೂಸ್ ಆಗಿದೆ. ಹೋಲ್ಡ್ ರೇಟಿಂಗ್ ಏಪ್ರಿಲಲ್ಲಿ 6 ಇದ್ದಿದ್ದು ಈಗ 9ಕ್ಕೆ ಇನ್ಕ್ರೀಸ್ ಆಗಿದೆ. ಹಾಗೆ ಸೆಲ್ ರೇಟಿಂಗ್ಸ್ ಕೂಡ ಅಷ್ಟೇ 1ರಿಂದ 4ಕ್ಕೆ ಇನ್ಕ್ರೀಸ್ ಆಗ್ತಿರೋದು ಕಾಣಿಸ್ತಿದೆ. ಸನ್ ಫಾರ್ಮಾದಲ್ಲಿ ಕೂಡ ಅಷ್ಟೇ ಸ್ವಲ್ಪ ಪ್ರಾಫಿಟ್ ಬುಕಿಂಗ್ನ ಬಗ್ಗೆ ಯೋಚನೆ ಮಾಡ್ಬೋದಾಗುತ್ತೆ. ಬಟ್ ಸನ್ ಫಾರ್ಮಾದ ಫಂಡಮೆಂಟಲ್ ಸ್ಟ್ರಾಂಗ್ ಆಗಿದೆ. ಮೇ ಬಿ 1-2 ಕ್ವಾರ್ಟರ್ ಸ್ವಲ್ಪ ಪ್ರಾಬ್ಲಮ್ ಇರ್ಬೋದು. ಅದಾದಮೇಲೆ ಮತ್ತೆ ಬಿಸ್ನೆಸ್ ರಿಕವರ್ ಆಗುವಂಥ ಚಾನ್ಸಸ್ ಇರುತ್ತೆ. ಸೊ ನೀವು ನಿಮ್ಮ ಇನ್ವೆಸ್ಟ್ಮೆಂಟ್ ಜರ್ನಿಯನ್ನು ಸ್ಟಾರ್ಟ್ ಮಾಡ್ತಿದ್ರೆ ಅಂದರೆ ಎಮ್ಸ್ಟಾಕಲ್ಲಿ ಡಿಮ್ಯಾಟ್ ಅಕೌಂಟನ್ನು ಓಪನ್ ಮಾಡಿಸ್ಬೋದಾಗುತ್ತೆ. ಎಮ್ಸ್ಟಾಕಲ್ಲಿ ಡಿಮ್ಯಾಟ್ ಅಕೌಂಟ್ ಓಪನ್ ಮಾಡಿಸೋದಕ್ಕೆ ಲಿಂಕ್ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಹಾಗೆ ಕಮೆಂಟ್ ಸೆಕ್ಷನಲ್ಲಿ ಪಿನ್ ಆಗಿರುತ್ತೆ. Investments in securities markets are subject to market risks. Read all the related documents carefully before investing.